ಬೆಳಗಾವಿ ಗಲಾಟೆ ನಾವೆಲ್ಲ ಸೋದರಂತೆ. ತಮಿಳುನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಮಹಾರಾಷ್ಟ್ರ, ನಮ್ಮ ನೈಬರಿಂಗ್ ಸ್ಟೇಟ್ಸ್ ಎಲ್ಲ ನಾವೆಲ್ಲ ಒಗ್ಗಟ್ಟಿನಿಂದ ಬದುಕ್ತಾ ಇದೀವಿ. ಅಲ್ಲಿ ಜನ ಇಲ್ಲಿದ್ದಾರೆ, ಇಲ್ಲಿ ಜನ ಇದ್ದಾರೆ. ಯಾರಿಗೂ ವೈಮನಸ್ಯ ಇಲ್ಲ. ಯಾರೋ ಇಬ್ಬರು ಹುಡುಗರುಗಳು ಸಣ್ಣ ಗಲಾಟೆ ಮಾಡಿದ್ರು ಅಂತ ಅದನ್ನೇ ದೊಡ್ಡ ಮಾಡೋಂತ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದ ಮಂತ್ರಿಗಳು ಹೋಗಿದ್ದಾರೆ, ಅವ್ರಿಗೆ ಸಾಂತ್ವನ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಇವತ್ತು ಹೇಳ್ತಾ ಇದೀವಿ, ಇಟ್ ಇಸ್ ಎ ಶಾಂತಿ ಇದೆ. ನಮ್ದು ಸೆಕೆಂಡ್ ಕ್ಯಾಪಿಟಲ್ ಇದನ್ನ ಸುವರ್ಣಸೌಧ ಇಟ್ಕೊಂಡಿದೀವಿ ನಾವು. ಸೊ ನಮ್ಮ ಭಾಷೆ, ನಮ್ಮ ಗೌರವ, ನಮ್ಮ ಗಡಿ, ನಮ್ಮೆಲ್ಲದೂ ಕೂಡ ಅವರು ರಕ್ಷಣೆ ಮಾಡ್ತಾರೆ, ನಾವು ರಕ್ಷಣೆ ಮಾಡ್ತೀವಿ. ಆಮೇಲೆ ಇವರು ಇನ್ನೊಂದೇನು ವಿಚಾರ ಹೇಳಿದ್ರು, ಮಂತ್ರಿಗಳಿಗೆ ವಿಚಾರ. ಖಂಡಿತ ನಾನೇ ನಮ್ಮ ಮಂತ್ರಿಗಳಿಗೆ 22ನೇ ತಾರೀಕು ಅಸೆಂಬ್ಲಿ ಕ್ಲೋಸ್ ಆಗ್ತದೆ, ಒಂದು ವಾರ ಆ ಜಿಲ್ಲೆ ಎಲ್ಲಾ ಜಿಲ್ಲಾ ಮಂತ್ರಿಗಳಿಗೆ, ಈಗ ಇವ್ರಿಗೆ 2 ಕ್ಷೇತ್ರ ಇದೆಯಪ್ಪ, ಇವ್ರ ಜಿಲ್ಲಾ ಮಂತ್ರಿ, ಇವ್ರು 2 ಕ್ಷೇತ್ರ ಹೋಗಿ ಕಾರ್ಯಕರ್ತರ ಸಭೆ ಮಾಡಬೇಕು ಅಂತ ಹೇಳಿದ್ದೇನೆ. ದಟ್ ಇಸ್ ದಿ ಡೈರೆಕ್ಷನ್ ಆಫ್ ದಿ ಪಾರ್ಟಿ. ಪಕ್ಷದ ಕಾರ್ಯಕರ್ತರ ಸಭೆಗಳು ನಡೆಸಿಸ್ಬಿಟ್ಟು ಖಾಲಿ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಶುರು ಆಗ್ತದೆ. ಈಗಿಂದನೇ ಸಜ್ಜಾಗಬೇಕು. ಚುನಾವಣಾ ಸಂದರ್ಭದಲ್ಲಿ ಹೋಗಿ ಚುನಾವಣಾ ಮಾಡೋದಲ್ಲ. ಈಗಿಂದನೇ ಹೋಗಿ ನಮ್ಮ ಮಂತ್ರಿಗಳು ಹೋಗಿ ಅಲ್ಲಿ ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲಾ ಕ್ಷೇತ್ರಗಳಿಗೆ ಹೋಗಿ ಮಂತ್ರಿಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಇದಕ್ಕೆ ಮಾಡಿರ್ತೀವಿ. ಒಂದ್ ಕಡೆ ಅಡ್ಮಿನಿಸ್ಟ್ರೇಷನ್ಗೆ, ಒಂದ್ ಕಡೆ ಪಾರ್ಟಿಗೆ. ಸೊ ಯಾರು ಇನ್ಚಾರ್ಜ್ ಇರ್ತಾರೆ ಹೋಗ್ಬೇಕು, ಮಾಡಬೇಕು. ಇಟ್ ಇಸ್ ನಾಟ್ ಇನ್ಫೆಂಡಿಂಗ್. ದೇ ಹ್ಯಾವ್ ಟು ಡಿವೋಟ್ ದರ್ ಟೈಮ್. ಅವರೆಲ್ಲ ಕೂಡ ಪಕ್ಷಕ್ಕೆ ಇಡೀ ಜಿಲ್ಲೆ ಜವಾಬ್ದಾರಿ. ಬರೀ ನಾವು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಮಾಡಿಲ್ಲ. ರಾಜಕೀಯವಾಗಿ ಕೂಡ ಅವರು ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂತ ಕೆಲಸ, ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ. ಪ್ರತಿ ಜಿಲ್ಲೆ ಕ್ಷೇತ್ರಕ್ಕೆ ಹೋದಾಗ ಪಾರ್ಟಿ ಆಫೀಸ್ಗೆ ಹೋಗಿ ಭೇಟಿ ಮಾಡಬೇಕಾದ್ದು ಇದು ನಮ್ಗೆ ಕೊಟ್ಟಿರುವಂತ ದೀಕ್ಷೆ. ಆ ದೀಕ್ಷೆನ ನಾವೆಲ್ಲರೂ ಕೂಡ ನಾವು ಫಾಲೋ ಮಾಡಲೇಬೇಕು.